ನಾನು ನೀವು ಎಲ್ಲರೂ ಒಂದಿನ ಸಾಯ್ತೀವಿ. ಜೊತೆ ಇರುವ ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ಹೋಗೋ ಸಂದರ್ಭ ಬರ್ತದೆ. ಅದಕ್ಕೆ ನನ್ನನ್ನು ಕೇಳಿದ್ರೆ ಹೇಳ್ತೀನಿ, ನಮ್ಮ ಸಂತೋಷಕ್ಕೋಸ್ಕರ ನಾವು ಬದುಕಬೇಕು ಅನಿಸುತ್ತೆ. ಈಗ ನಿಮಗೆ ಸಂಬಳ ಸಿಗ್ತದೆ ಅಂತ ಅಂದ್ಕೊಳ್ಳಿ. ಸಂಬಳ ಸಿಕ್ಕಿದ್ರೆ ಫಸ್ಟ್ ಲೋನ್ ಕಟ್ಟಬೇಕು, ಇರಿಸ್ಬೇಕು, ಗಂಡ ಹೆಂಡ್ತಿಗೆ ಬಟ್ಟೆ ತೆಗಿಯೋದು, ಮಕ್ಕಳ ಫೀಸ್ ಕಟ್ಟೋದು, ಇದ್ಯಾವುದೂ ಅಲ್ಲ. ಮೊದಲು ನಿಮಗೋಸ್ಕರ ನೀವು ಯೋಚನೆ ಮಾಡಬೇಕು. ನನಗೆ ಏನು ಬೇಕು, ನಿಮಗೋಸ್ಕರ ನೀವು ಯೋಚನೆ ಮಾಡಬೇಕು. ಹಣ ಮತ್ತು ಸಮಯವನ್ನು ನಿಮಗೋಸ್ಕರ ಎತ್ತಿ ಇಟ್ಕೊಳ್ಬೇಕು. ಎಲ್ಲ ವಿಧದಲ್ಲೂ ನಿಮಗೋಸ್ಕರ ನೀವು ಯೋಚನೆ ಮಾಡಬೇಕು. ನಿಮ್ಮಯ ಆರೋಗ್ಯ, ಆಹಾರ ಎಲ್ಲ ನೋಡ್ಕೊಳ್ಬೇಕು. ಮತ್ತು ನಿಮಗೋಸ್ಕರ ಪ್ರೀತಿ ಮಾಡೋರನ್ನ ಮತ್ತು ಸ್ನೇಹಿತರನ್ನ ಪ್ರೀತಿಸೋದು ಎಲ್ಲ ಮರೆತು ಓಡಿ 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 ಸಂಪಾದನೆ ಮಾಡಿ ಓಡದೇ ಇರುವ ಸ್ಥಿತಿಗೆ ಬಂದು ತಲುಪುವಂಥ ಸಮಯ ಬಂದೇ ಬರ್ತದೆ. ಮತ್ತು ರಿಗ್ರೆಟ್ ಆಗ್ತದೆ. ಅದಕ್ಕೋಸ್ಕರ ನಮ್ಮನ್ನು ಪ್ರೀತಿ ಮಾಡೋರೆಲ್ಲ ದೂರ ಆಗ್ತಾರೆ. ಇದೇ ಜೀವನದ ಫೇಲ್ ಆಗ್ತದೆ. ಮೊದಲು ನಿಮಗೋಸ್ಕರ ಬದುಕಿ, ಇದೆಲ್ಲ ಆದಮೇಲೆ ಉಳಿದೆಲ್ಲವೂ ಅಂತ ನಾವು ತಿಳ್ಕೋಬೇಕು. ಇದು ನನ್ನ ಅನಿಸಿಕೆ ಅಂತ ನಾನು ಅಂದ್ಕೊಳ್ತೀನಿ.